ನೋಡಿ, ನಿಮ್ಗೇನಾದರೂ ಆರ್ಗ್ಯಾನಿಕ್ ಫಾರ್ಮ್ಸು ಅಥವಾ ಆರ್ಗ್ಯಾನಿಕಲ್ಲಿ ಸೇಲ್ ಮಾಡೋ ಕೆಪಾಸಿಟಿ ಇತ್ತು ಅಥವಾ ನಿಯರ್ ಬೈ ಎಲ್ಲಾದರೂ ಮಾರ್ಕೆಟ್ ಇತ್ತು, ಬಿಗ್ ಬಾಸ್ಕೆಟು ಅಥವಾ ಮೋರು ಈ ಥರದಕ್ಕಿತ್ತು ಅಂದರೆ ಈ ಪ್ಯಾಷನ್ ಫ್ರೂಟ್ ಗಿಡಗಳನ್ನು ಹಾಕ್ಕೊಳ್ಳಿ. ಈ ಪ್ಯಾಷನ್ ಫ್ರೂಟ್ ಹಣ್ಣನ್ನು ಜ್ಯೂಸ್ಗೆ ಯೂಸ್ ಮಾಡ್ತಾರೆ. ಆದರೆ ಇದನ್ನು ತುಂಬ ಕಡಿಮೆ ರೈತರು ಬೆಳೀತಾರೆ. ಬಟ್ ಇದಕ್ಕೆ ಓಪನ್ ಮಾರ್ಕೆಟ್ ಅನ್ನೋದಿಲ್ಲ. ಓಪನ್ ಮಾರ್ಕೆಟ್ ಅಂದರೆ ಇವಾಗ ನಿಮ್ಮ ತಾಲೂಕಲ್ಲೋ ಅಥವಾ ನಿಮ್ಮ ಡಿಸ್ಟಿಕಲ್ಲೋ ಎತ್ಕೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀವಿ ಅಂದರೆ ಇದನ್ನು ಯಾರೂ ತೊಗೊಳ್ಳೋದಿಲ್ಲ. ಯಾಕಂದರೆ ತುಂಬ ಜನಕ್ಕೆ ಈ ಪ್ಯಾಷನ್ ಫ್ರೂಟ್ ಅಂದರೆ ಏನಂತಲೇ ಗೊತ್ತಿಲ್ಲ. ಸೊ ಇದನ್ನು ಯಾರು ತೊಗೊಳ್ತಾರೆ ಅಂದರೆ ತುಂಬ ಲೈಕ್ ಮಿಡಿಲ್ ಕ್ಲಾಸ್, ಅಬೋ ಮಿಡಿಲ್ ಕ್ಲಾಸ್ ಇರ್ತಾರಲ್ವ, ಮಾಲ್ಗಳಲ್ಲಿ ಅಥವಾ ಫ್ರೂಟ್ಸ್ ಅಂಗಡಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಫ್ರೂಟ್ ಬಗ್ಗೆ ಗೊತ್ತಿರೋರು ಮಾತ್ರ ಇದನ್ನು ತಗೊಳ್ತಾರೆ. ಸೊ ನೀವೇನಾದರೂ ಬಿಗ್ ಬಾಸ್ಕೆಟು, ಮೋರು ಅಥವಾ ಯಾವುದಾದ್ರು ಸೂಪರ್ ಮಾರ್ಕೆಟ್ ಜೊತೆ ಟೈಅಪ್ ಆಗಿದ್ರೆ ಈ ಪ್ಯಾಷನ್ ಫ್ರೂಟನ್ನು ಬೆಳೆದು ಕೂಡ ನೀವು ಒಳ್ಳೆ ಆದಾಯವನ್ನು ಮಾಡ್ಬೋದು. ಹಂಗಂತ ಕಂಪ್ಲೀಟ್ ಕಮರ್ಷಿಯಲ್ ಆಗಿ 1 ಎಕರೆ 2 ಎಕರೆ 3 ಎಕರೆ ಎಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ. ನಾರ್ಮಲ್ ಆಗಿ ಒಂದು ಸ್ವಲ್ಪ ಅಂದರೆ ಒಂದು 20 ಗಿಡನೋ ಅಥವಾ 40 ಗಿಡನೋ, ಒಂದು 100 ಗಿಡ, ಬಟ್ ಇದನ್ನು ಬಳ್ಳಿಯಾಗಿ ಹಬ್ಬಿಸ್ಬೇಕು. ಇದು ಕ್ರೀಪರ್ ಗಿಡ ಅಂದರೆ ನಾರ್ಮಲ್ ಆಗಿ ನೆಲದ ಮೇಲೆ ಬರಲ್ಲ, ಬಳ್ಳಿ ಹಬ್ಬಿಸ್ಬೇಕು. ಅಂದರೆ ಚಪ್ರ ಹಾಕ್ಬಿಟ್ಟು ಚಪ್ರದ ಮೇಲೆ ಇದನ್ನು ಹಬ್ಬಿಸ್ಕೊಂಡ್ರೆ ನೋಡೋದಕ್ಕೂ ಮನೆ ಮುಂದೆ ಚಪ್ರವಾಗೂ ಕೂಡ ಇರುತ್ತೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಯುವ ರೈತರು ಫಾರ್ಮನ್ನು ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಯಾಷನ್ ಫ್ರೂಟನ್ನು ಒಂದು 10-20 ಗಿಡಗಳನ್ನು ಹಾಕ್ಕೊಳ್ಳಿ. ಸೊ ಆ ಮೂಲಕ ನಿಮಗೆ ಆರ್ಗ್ಯಾನಿಕ್ಕಾಗಿ ಬೆಳೆಯೋದಕ್ಕೆ ಟ್ರೈ ಮಾಡಿ, ಒಳ್ಳೆ ರೇಟ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಇನ್ನೊಂದು ಮೋರು ಅಥವಾ ಬಿಗ್ ಬಾಸ್ಕೆಟು ಅಥವಾ ಯಾವುದಾದ್ರು ಆರ್ಗ್ಯಾನಿಕ್ ಶಾಪ್ಸ್ ಇರುತ್ತಲ್ವ, ಅವ್ರ ಜೊತೆ ಟೈಅಪ್ ಆಗಬೇಕು. ಯಾಕಂದರೆ ಇದಕ್ಕೆ ಓಪನ್ ಮಾರ್ಕೆಟ್ ಅನ್ನೋದಿಲ್ಲ. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಮ ಮನೆ ಹತ್ರ ಆದರೆ ಈ ಪ್ಯಾಷನ್ ಫ್ರೂಟನ್ನು ಹಾಕ್ಕೊಳ್ಳಿ, ಅಥವಾ ಕಮರ್ಷಿಯಲ್ ಆಗಾದರೂ ಕೂಡ ನೀವು ಈ ಪ್ಯಾಷನ್ ಫ್ರೂಟನ್ನು ಬೆಳ್ಕೋಬೋದು.